ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಅಮೌಂಟನ್ನು ಯಾವ ಕಂಪೋನೆಂಟ್ ಕೋಡ್ಗೆ ಅಮೌಂಟ್ ಬಂದಿದೆ, ಎಷ್ಟು ಅಮೌಂಟ್ ಬಂದಿದೆ, ಯಾವ ಕಂಪೋನೆಂಟ್ ಕೋಡಲ್ಲಿ ನಾವು ಎಕ್ಸ್ಪೆಂಡಿಚರ್ ಮಾಡಬೇಕು, ಎಷ್ಟು ಅಮೌಂಟನ್ನು ನಮಗೆ ಎಕ್ಸ್ಪೆಂಡಿಚರ್ ಮಾಡಲಿಕ್ಕೆ ಬಜೆಟ್ ಅಲೋಕೇಶನ್ ಮಾಡಿದ್ದಾರೆ ಅನ್ನೋ ವಿಷಯನ ಯಾವ ರೀತಿ ನೋಡಬೇಕು ಅನ್ನೋ ವಿಷಯನ ತಿಳಿಸ್ಕೊಡ್ತಾ ಇದ್ದೇನೆ. ಹೀಗೆ ಮೊದಲಿಗೆ ಇಲ್ಲಿ ಹೋಮ್ ಪೇಜಲ್ಲಿ ಮೇಕರ್ ಅಥವಾ ಚೆಕ್ಕರಲ್ಲೂ ಸಹಿತ ನೀವು ಸ್ವಾಗತ ನೋಡ್ಬೋದು. ಈಗ ನಾನು ಆಲ್ರೆಡಿ ಮೇಕರಲ್ಲಿ ಓಪನ್ ಮಾಡಿ ಇಟ್ಕೋದ ನಂತರ ಅಲ್ಲಿ ಅಕೌಂಟ್ ಬ್ಯಾಲೆನ್ಸ್ 0 ಇದೆ, ಟೋಟಲ್ ಬಜೆಟ್ 12,500 ಇದೆ, ಎಕ್ಸ್ಪೆಂಡಿಚರ್ ಲಿಮಿಟ್ 12,500 ಇದೆ, ಟ್ರಾನ್ಸ್ಫರ್ ಲಿಮಿಟ್ 0 ಇದೆ. ನಮ್ಮಲ್ಲಿ ಯಾವ ರೀತಿ ಅಮೌಂಟನ್ನು ಬಜೆಟ್ ಅಲೋಕೇಶನ್ ಮಾಡಿದಾರೆ ಅನ್ನೋ ವಿಷಯನ ಯಾವ ರೀತಿ ನೋಡಬೇಕು ಅನ್ನೋ ವಿಷಯನ ತಿಳಿಸ್ಕೊಡೋದಾಗ್ತಿದ್ದೀನಿ. ಈಗ ಮೊದಲಿಗೆ ಈ ರೀತಿ ಅಮೌಂಟ್ ಇರುತ್ತೆ. ಈ 12,500 ಯಾವ್ಯಾವ ಅಮೌಂಟ್ ಇನ್ಕ್ಲೂಡಿಂಗ್ ಆಗಿದೆ, ಯಾವ ರೀತಿ ನೋಡಬೇಕು ಅನ್ನೋ ವಿಷಯನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ರಿಪೋರ್ಟಲ್ಲಿ ಹೋಗಿ ಇಲ್ಲಿ ಬಜೆಟ್ ಬಾರ್ ಲಿಮಿಟ್ ಯುಟಿಲೈಸೇಷನ್ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೆಕ್ಸ್ಟ್ ಅಕೌಂಟ್ ವೈಸ್ ಬಜೆಟ್ ಅಲೋಕೇಶನ್ ಲಿಮಿಟ್ ಯುಟಿಲೈಸೇಷನ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕರೆಂಟ್ ಫೈನಾನ್ಷಿಯಲ್ ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಕೌಂಟ್ ವೈಸ್ ಲಿಮಿಟ್ ಯುಟಿಲೈಸೇಷನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ರೀತಿ ಬರುತ್ತೆ. ಇಲ್ಲಿ ಡೇಟನ್ನು ವರ್ಕಿಂಗ್ ಡೇಸ್ ಒಂದು ಡೇಟ್ ಹಾಕೊಳ್ಳಿ, ಯಾವ ಹಿಂದಿನ ಡೇಟರ್ ಹಾಕೊಳ್ಳಿ, ಯಾವುದರ ಡೇಟ್ ಹಾಕೊಳ್ಳಿ, ವರ್ಕಿಂಗ್ ಡೇಸ್ ಡೇಟನ್ನು ಹಾಕೊಳ್ಳಿ. ಇಲ್ಲಿ ಸರ್ಚ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಅವಾಗ ಈ ರೀತಿ ತೋರಿಸುತ್ತೆ. ಆಲ್ರೆಡಿ ಹೋಮ್ ಪೇಜಲ್ಲಿ ನೋಡಿದಲ್ಲ ಅದೇ ರೀತಿ ಇಲ್ಲಿಯೂ ಸಹಿತ ಶೋ ಆಗುತ್ತೆ. ಯಾವ ಅಕೌಂಟಿಗೆ ಎಷ್ಟು ಅಮೌಂಟನ್ನು ಬಜೆಟ್ ಅಲೋಕೇಶನ್ ಮಾಡಿದ್ರೆ, ಎಷ್ಟು ಎಕ್ಸ್ಪೆಂಡಿಚರ್ ಮಾಡಬೇಕು, ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಅನ್ನೋ ವಿಷಯ ಇವನ್ನ ಇಲ್ಲಿಯೂ ಸಹಿತ ನಾವು ತಿಳ್ಕೊಳ್ಬೋದು. ಆದರೆ ಯಾವ ಕಂಪೋನೆಂಟ್ ಮೇಲೆ ಅನ್ನೋದು ಇಲ್ಲಿ ಗೊತ್ತಾಗೋದ್ರೆ ಅದು ಯಾವ ರೀತಿ ಯಾವ ಕಂಪೋನೆಂಟ್ಗೆ ಎಷ್ಟು ಅಮೌಂಟ್ ಖರ್ಚು ಮಾಡಬೇಕು ಅನ್ನೋ ವಿಷಯನ ನೋಡಲಿಕ್ಕೆ ಇಲ್ಲಿ ನೆಕ್ಸ್ಟ್ ರಿಪೋರ್ಟಲ್ಲಿ ಹೋಗಿ ಇಲ್ಲಿ ಬಜೆಟ್ ಲಿಮಿಟ್ ಯುಟಿಲೈಸೇಷನ್ ಅಂತಿದೆ, ಅದರಲ್ಲಿ ಹೋಗಿ ಕಂಪೋನೆಂಟ್ ವೈಸ್ ಲಿಮಿಟ್ ಅಲೋಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕರೆಂಟ್ ಫೈನಾನ್ಷಿಯಲ್ ಇಯರ್ಲಿ ಲಿಮಿಟ್ ಅಲೋಕೇಶನ್ ಫ್ರಾಮ್ ಡೇಟ್ ಅಂತಿದೆ. ಅಲ್ಲಿ ನೀವು ಬೇಕಂದರೆ ಏಪ್ರಿಲ್ 1ರಿಂದ ಹಾಕ್ಕೊಳ್ಳಿ ಅಥವಾ ಹಿಂದಿನ ಒಂದು ಯಾವುದೇ ಡೇಟ್ ಹಾಕ್ಕೊಳ್ಳಿ. ಯಾವಾಗಿಂದ ನಮಗೆ ಗೊತ್ತಿರೋದ್ರಿಂದ ನಾವು ಏಪ್ರಿಲ್ 1ರಿಂದ ಇಲ್ಲಿಯ ಡೇಟ್ನವರೆಗೆ ನಾವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅಕೌಂಟ್ ನಂಬರ್ ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಹಾಗೆ ಡೈರೆಕ್ಟ್ ಪ್ಯಾಚ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಇದೆ ಪೇರೆಂಟ್ ID ಇರುತ್ತೆ, ಚೈಲ್ಡ್ ಅಕೌಂಟ್ ನಂಬರ್ ಇರುತ್ತೆ, ಅಕೌಂಟ್ ನಂಬರ್ ಇರುತ್ತೆ. ಚೈಲ್ಡ್ ಅಕೌಂಟ್ ಅಂದರೆ KADH ಅಂತ ಇರುತ್ತೆ, ಅದು ದಾಡದಲ್ಲಿ DH ಇರುತ್ತೆ, ಬೇರೆಯಲ್ಲಿದ್ದರೆ ಬೇರೆ ರೀತಿ ಇರುತ್ತೆ. ಇಲ್ಲಿ ಅಕೌಂಟ್ ನಂಬರ್ ಇರುತ್ತೆ. ಕಂಪೋನೆಂಟ್ ಕೋಡು ಇಲ್ಲಿ F.012301 ಅಂದರೆ ಪ್ರಿವಿಷನ್ ಫಾರ್ BRC URC ಅಲ್ಲಿ ನಮಗೆ 12,500 ಅಮೌಂಟನ್ನು ಲಿಮಿಟ್ ಮಾಡಿದ್ದಾರೆ. ಅದು ಲಿಮಿಟ್ ಇದೆ, ಅದನ್ನು ನಾವು ಈ ಕಂಪೋನೆಂಟ್ ಕೋಡಲ್ಲಿ ಮಾತ್ರ ಎಕ್ಸ್ಪೆಂಡಿಚರ್ ಮಾಡಬೇಕು ಅನ್ನೋ ವಿಷಯನ ಈ ರೀತಿ ನಾವು ಯಾವ ಕಂಪೋನೆಂಟ್ ಕೋಡಿಗೆ ಎಷ್ಟು ಅಮೌಂಟ್ ಬಂದಿದೆ ಅನ್ನೋದನ್ನು ನಾವು ಈ ರೀತಿ ನೋಡ್ಕೋಬೋದು. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಪೇಮೆಂಟ್ ಮಾಡಬೇಕು ಅನ್ನೋ ವಿಷಯನ ತಿಳಿಸ್ಕೊಡ್ತೇನೆ. ಅಲ್ಲಿವರೆಗೆ ಯಾರು ವಿಡಿಯೋ ನೋಡ್ತಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ.